ಇನ್ನು ರಾಯಚೂರಲ್ಲಿ ದದ್ದಲ್ ಮನೆ ಮೇಲೆ ಇಡಿ ದಾಳಿ ನಡೆಸಿದ್ದ ಪ್ರಕರಣ. ಪಂಪಣ್ಣ, ಸಂಗಮ್ಮ, ಚನ್ನಬಸವ ಮೂವರ ತೀವ್ರ ವಿಚಾರಣೆ ನಡೆಸಲಾಗ್ತಾ ಇದೆ. ಮೂವರ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿರೋದ್ರ ಶಂಕೆ ಇದೆ. ಹೀಗಾಗಿ ಕಾರ್ತಿಕ್ ತಾಯಿ ಸಂಗಮ್ಮಳ ಅಕೌಂಟ್ಗೆ ವರ್ಗಾವಣೆ ಆಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬಸನಗೌಡ ದದ್ದಲ್ರ ಮನೆಯಲ್ಲಿ 3 ಜನರ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಇಡಿ ಅಧಿಕಾರಿಗಳ 2 ತಂಡ ತೀವ್ರ ವಿಚಾರಣೆ ನಡೆಸ್ತಾ ಇದೆ. ಕಾರ್ತಿಕ್ ತಾಯಿ ಸಂಗಮ್ಮ, ದದ್ದಲ್ ಮಾಜಿ PA ಪಂಪಣ್ಣ ಮತ್ತೆ ದದ್ದಲ್ ಅಳಿಯ ಚನ್ನಬಸವ ಇವರಿಗೆ ಪ್ರಶ್ನೆ ಮಾಡ್ತಾ ಇರೋದು. ಆ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ರಾಯಚೂರಿನಲ್ಲಿರುವಂತಹ ರಾಯಚೂರು ಗ್ರಾಮೀಣ ಭಾಗದ ಶಾಸಕ ಬಸನಗೌಡ ದದ್ದಲ್ ಅವರ ನಿವಾಸದಲ್ಲಿ ನಿನ್ನೆಯಿಂದನೇ ಅಧಿಕಾರಿಗಳು ತೀವ್ರ ವಿಚಾರಣೆ ಕೈಗೊಂಡಿದ್ದಾರೆ. ಅಲ್ಲೂ ಕೂಡ ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶಾಸಕರ PA ಆಗಿದ್ದ ಪಂಪಣ್ಣ ಮತ್ತು ಅವರ ತಾಯಿ ಸಂಗಮ್ಮ ಮತ್ತು ಶಾಸಕರ ಅಳಿಯ ಈ ಮೂವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಈ ನಿಗಮದ ಅಧ್ಯಕ್ಷರಾಗಿದ್ದವರು ಬಸನಗೌಡ ದದ್ದಲ್ ಶಾಸಕರಾಗಿಯೂ ಜೊತೆಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸ್ತಾ ಇದ್ರು. ಅವರ ಪಾತ್ರ ಇರೋದು, ಜೊತೆಗೆ ಅವರ ಆಪ್ತ ಸಹಾಯಕನಿಗೆ 50 ಲಕ್ಷ ಹಣ ವರ್ಗಾವಣೆಯಾಗಿದೆ ಅನ್ನೋ ಶಂಕೆ ಆರೋಪದ ಮೇಲೆ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಇಲ್ಲಿ ಶಾಸಕರ ತಾಯಿ ಸಂಗಮ್ಮ ಇದ್ದಾರಲ್ಲ, ಅವರ ಖಾತೆಗೂ ಕೂಡ ಹಣ ವರ್ಗಾವಣೆಯಾಗಿರಬಹುದು ಅನ್ನೋ ಶಂಕೆಯನ್ನು ಇಡಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಮೂವರ ಖಾತೆಗಳಿಗೂ ಕೂಡ ಈ ಹಣ ಜಮೆ ಆಗಿರಬಹುದು ಅಂತ. ಎಷ್ಟೋ ಅಕೌಂಟ್ಗಳಿಗೆ ಈ ರೀತಿ ಹಣ ಹಾಕಿ ಅದಾದಮೇಲೆ ವಿತ್ಡ್ರಾ ಮಾಡ್ಕೊಂಡಿರೋದು. ಈ ಹಣವೆಲ್ಲ ಎಲ್ಲೆಲ್ಲೋಯ್ತು, ಯಾರ್ಯಾರ ಅಕೌಂಟಿಗೆ ಹೋಗಿದೆ ಅದನ್ನೆಲ್ಲ ಹುಡುಕಿ ಈಗಾಗಲೇ ಒಂದು ಹಂತಕ್ಕೆ ಇಡಿ ಅಧಿಕಾರಿಗಳು ಅಕೌಂಟ್ಗಳನ್ನು ಫ್ರೀಸ್ ಮಾಡಿಸಿದ್ದಾರೆ. ಅದು ಇನ್ನಷ್ಟು ಕೂಡ ಆಳವಾಗಿ ತನಿಖೆ ಮಾಡ್ತಾ ಇರುವಂತಹ ಇಡಿ ಅಧಿಕಾರಿಗಳ ತಂಡ, ಇಲ್ಲಿ 2 ತಂಡ ಇದೆ. ಈ ಮೂವರನ್ನು ಕೂಡ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ಹೆಚ್ಚಿನ ಮಾಹಿತಿ ಏನಾದರೂ ಹೊರ ಬರುತ್ತೆ ಅನ್ನೋ ನಿಟ್ಟಿನಲ್ಲಿ ಶಾಸಕ ಬಸನಗೌಡ ದದ್ದಲ್ರ ಆಪ್ತ ವಲಯ, ಅವರ ಸಂಬಂಧಿಕರು ಮತ್ತು ಆಪ್ತ ಸಹಾಯಕ ಪಂಪಣ್ಣರನ್ನು ಕೂಡ ಈಗಾಗಲೇ ಕರ್ಕೊಂಡು ಹೋಗಿದ್ದಾರೆ ವಿಚಾರಣೆಗೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ಶ್ರೀಕಾಂತ್. ಈಗ ಶಾಸಕ ಬಸನಗೌಡ ದದ್ದಲ್ರ ರಾಯಚೂರಿನ ನಿವಾಸದಲ್ಲಿ ನಿನ್ನೆಯಿಂದ ನಿರಂತರ ದಾಳಿ ಜೊತೆಗೆ ಪರಿಶೀಲನೆ ನಡೀತಾ ಇದೆ. ಈ ಮೂವರ ಪಾತ್ರ ಏನು, ಯಾತಕ್ಕಾಗಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ, ಏನು ತಿಳಿದು ಬರ್ತಾ ಇದೆ? ವಿಜಯ್, ನಿನ್ನೆ ಬೆಳಿಗ್ಗೆ ಶಾಸಕ ಬಸನಗೌಡ ದದ್ದಲ್ ನಿಗಮ ಇದಾರಲ್ಲ, ನಿಗಮ ಇದೆಯಲ್ಲ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಸಹ ಹೌದವರು, ಅವರ ಮನೆ ಮೇಲೆ ಬೆಳಿಗ್ಗೆ 6 ಗಂಟೆಯಿಂದನೇ ಪರಿಶೀಲನೆ ನಡೀತಾ ಇದೆ. ಈವರೆಗೂ ಅವರ ಕಂಟಿನ್ಯೂಸ್ ಆಗಿ ಪರಿಶೀಲನೆ ನಡೀತಾ ಇರುವಂತದ್ದು. ಮತ್ತೊಂದೆಡೆ ನಿನ್ನೆ ಮಧ್ಯಾಹ್ನದಿಂದ ಮಾಜಿ PA ದದ್ದಲ್ ಅವರ ಮಾಜಿ PA ಆಗಿರುವಂತಹ ಪಂಪಣ್ಣ ಅವರ ಮನೆ ಮೇಲೇನು ದಾಳಿ ಮಾಡಿದ್ರು. ಮಧ್ಯಾಹ್ನದಿಂದ ಈವರೆಗೂ ದಾಳಿ ನಡೆದಿತ್ತು. ಈಗ ಒಂದು 1/2 ಅವರ್ ಆಯ್ತು ದಾಳಿ ಅಂತ್ಯಗೊಂಡಿದೆ. ಅವರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. 2 ತಂಡದಲ್ಲಿ ಒಂದು ದಾಳಿ ಮಾಡಿರುವಂತದ್ದು ರಾಯಚೂರಲ್ಲಿ. 2 ತಂಡಗಳು ಸದ್ಯಕ್ಕೆ ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಈಗ ಇರುವಂತದ್ದು. ಮಹತ್ವದ ದಾಖಲೆಗಳನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪಂಪಣ್ಣ ಅವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರ ಮೇಲೆ ನೇರ ಆರೋಪ ಇರುವಂತದ್ದು 50 ಲಕ್ಷ ರೂಪಾಯಿ ಅವರ ಅಕೌಂಟ್ಗೆ ವರ್ಗಾವಣೆ ಆಗಿದೆ, ಎಲ್ಲಿಂದ ಬಂತು ಅನ್ನೋಂಥದ್ದನ್ನ ಸಹ ಅವರಿಗೆ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಹಾಗೇನೆ ಪ್ರಮುಖವಾಗಿ ಬಸವನಗೌಡ ದದ್ದಲ್ ಇದಾರಲ್ಲ, ದದ್ದಲ್ ಅವರ ಕುಟುಂಬಸ್ಥರಿಗೂ ಸಹ ಇಡಿ ಅವರು ಶಾಕ್ ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ದದ್ದಲ್ ಅವರ ಪತ್ನಿಯ ಅಕ್ಕ ಏನು ಸಂಗಮ್ಮ ಅಂತ ಹೇಳಿದ್ದಾರೆ, ಸಂಗಮ್ಮರ ಅಕೌಂಟ್ಗೆ ಹಣನೂ ಸಹ ವರ್ಗಾವಣೆ ಆಗಿದೆ. ತದನಂತರದಲ್ಲಿ PA ಅವರ ಅಕೌಂಟ್ಗೆ ವರ್ಗಾವಣೆ ಆಗಿದೆ. ಅದಾದ್ಮೇಲೆ ಅವರ ಅಳಿಯ ಚನ್ನಬಸವ, ಈ ಮೂವರ ಅಕೌಂಟ್ಗೆ ವರ್ಗಾವಣೆ ಆಗಿರ್ಬೋದು ಅನ್ನೋಂಥ ಒಂದು ಅನುಮಾನದಡಿ ಸದ್ಯಕ್ಕೆ ಅವ್ರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ರಾಯಚೂರು ನಗರದ RR ಕಾಲೋನಿಯಲ್ಲಿರುವಂತಹ ಬಸನಗೌಡ ದದ್ದಲ್ ಅವರ ಮನೆಯಲ್ಲಿ ಸದ್ಯಕ್ಕೆ ಕಳೆದ 1 ಗಂಟೆಯಿಂದನೂ 3 ಜನರನ್ನ ಕೂಡಿಸ್ಕೊಂಡು 2 ತಂಡಗಳು ಇಡಿ ತಂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಅವರಿಗೆ ಪ್ರಶ್ನೆ ಮಾಡಿ ಏನು ಸತ್ಯ ತಿಳ್ಕೊಬೇಕು ಅದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ದದ್ದಲ್ ಅವರು ಸದ್ಯಕ್ಕೆ ಇಲ್ಲಿ ಇಲ್ಲ, ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಕುಟುಂಬಸ್ಥರು ಸಹ ಸಾಕಷ್ಟು ಆತಂಕದಲ್ಲಿದ್ದಾರೆ. ಯಾರಿಗೆ ಏನಾಗುತ್ತೆ, ಯಾಕೆಂತಂದ್ರೆ ಇಡಿ ಪ್ರಕರಣದಲ್ಲಿ ಒಬ್ಬೊಬ್ರು ಆಚೆ ಬರ್ತಾ ಇದ್ದಾರೆ ಕುಟುಂಬಸ್ಥರು, ಮತ್ತೆ ಇನ್ಯಾರು ಆಚೆ ಬರ್ತಾರೆ ಅನ್ನೋಂಥದ್ದನ್ನು ಸಹ ಕುಟುಂಬಸ್ಥರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಒಟ್ಟಾರೆಯಾಗಿ ವಿಜಯ್, ಏನು ನಿನ್ನೆಯಿಂದನೂ ಇಡಿಯ ಈ ಒಂದು ವಿಚಾರಣೆ ನಡೀತಾ ಇದೆ. ಕಂಪ್ಲೀಟ್ ಆಗಿ 24 ಗಂಟೆ ಕಳೆದು ಇವತ್ತೂ ಸಹ ದಿನಪೂರ್ತಿ ವಿಚಾರಣೆ ಮಾಡ್ತಾ ಇದ್ದಾರಲ್ಲ, ಸಾಕಷ್ಟು ದಾಖಲೆಗಳನ್ನ ಸಹ ಸ್ಕ್ಯಾನರ್ ಮತ್ತೆ ಪ್ರಿಂಟ್ ಮೂಲಕ ವಶಪಡಿಸ್ಕೊಂಡಿದ್ದಾರೆ. ಪೆನ್ ಡ್ರೈವ್ಗಳನ್ನ ಸಹ ವಶಪಡಿಸ್ಕೊಂಡಿದ್ದಾರೆ. ಕಡತಗಳನ್ನು ಸಹ ವಶಕ್ಕೆ ಪಡಿಸ್ಕೊಂಡಿದ್ದಾರೆ. ಪಂಪಣ್ಣನ್ನು ಸಹ ಸದ್ಯಕ್ಕೆ ವಶಪಡಿಸ್ಕೊಂಡು ಏನೆಲ್ಲ ವಿಚಾರಣೆ ತಿಳಿತದೆ ಅನ್ನೋಂಥದ್ದನ್ನ ಈಗ ಕಾದ್ ನೋಡ್ಬೇಕಾಗ್ತದೆ. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ಮಾಡ್ತಾ ಇದೀವಿ ಈಗ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.